ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಬಸವ ಸಮಿತಿಯ ಪ್ರಸ್ತುತಿ ಶರಣ ಸ್ಮಾರಕಗಳು ವಿಡಿಯೋ ಸರಣಿಯ ಈ ಸಂಚಿಕೆಗೆ ಆದರದ ಸ್ವಾಗತ. ಬಸವ ಕಲ್ಯಾಣದ ಮಣ್ಣಿನಲ್ಲಿ ಹುದುಗಿರುವ ಶರಣರ ಪವಿತ್ರ ಹೆಜ್ಜೆ ಗುರುತುಗಳನ್ನು ಹೊತ್ತಿರುವ ಮಹತ್ತರವಾದ ತಾಣಗಳ ಕಡೆಗೆ ನಮ್ಮ ಇಂದಿನ ಪಯಣ. ಅರಿವು, ಆಚಾರ, ಅನುಭವಗಳ ಬೆಳಕನ್ನು ಇಡೀ ಜಗತ್ತಿಗೆ ಬೀರಿದ ದಿವ್ಯ ಮಹಾಮನೆ ಹಾಗೂ ಅದರ ಸುತ್ತಲಿನ ಐತಿಹಾಸಿಕ ಸ್ಮಾರಕಗಳ ದರ್ಶನವನ್ನು ನಾವು ಇಂದು ಮಾಡಲಿದ್ದೇವೆ. ಬನ್ನಿ, ಇತಿಹಾಸದ ಪುಟಗಳನ್ನು ತೆರೆಯೋಣ. ಶರಣ ಶ್ರೇಷ್ಠ ಹರಳಯ್ಯನವರ ಗವಿಯ ದರ್ಶನದ ನಂತರ ನಮ್ಮ ಪಯಣ ವಿಸ್ತಾರವಾದ ಬಯಲು ಪ್ರದೇಶದ ಕಡೆಗೆ ಸಾಗುವುದು. ಇಂದು ಈ ಜಾಗವನ್ನು ಗಂಜಿಕೇರೆ ಎಂದು ಕರೆಯಲಾಗುತ್ತದೆ. ಇದರ ದಕ್ಷಿಣದ ಅಂಚಿನಲ್ಲಿ ಶರಣ ಹರಳಯ್ಯನವರ ಗವಿ ಇದ್ದರೆ, ಮತ್ತೊಂದು ಕಡೆ 3 ಗವಿಗಳ ಸುಂದರ ಸಂಕೀರ್ಣ ಕಣ್ಣಿಗೆ ಕಟ್ಟುತ್ತದೆ. ಈ 3 ಗವಿಗಳಲ್ಲಿ ಒಂದನ್ನು ಜಗಜ್ಯೋತಿ ಗುರು ಬಸವಣ್ಣನವರ ಅರಿವಿನ ಮನೆ ಎಂದು ಗುರುತಿಸಲಾಗಿದೆ. ಹೌದು, ಇದುವೇ ಗುರು ಬಸವಣ್ಣನವರು ವಾಸವಾಗಿದ್ದ, ಕಲ್ಯಾಣಕ್ಕೆ ಬೆಳಕಾದ ಪವಿತ್ರ ಮಹಾಮನೆ. ಲಕ್ಷದ ಮೇಲೆ 96,000 ಗಣಗಳಿಗೆ ನಿತ್ಯ ದಾಸೋಹ ನಡೆಸಲು ಬೇಕಾದ ಅತ್ಯಂತ ವಿಶಾಲವಾದ ಅಂಗಳ ಈ ಮಹಾಮನೆಗೆ ಅಂದಿತ್ತು ಎಂಬುದು ರೋಮಾಂಚನಕಾರಿ ಸಂಗತಿ. ಆದರೆ ಕಾಲಗರ್ಭದಲ್ಲಿ ಆ ಭವ್ಯತೆಯೆಲ್ಲ ಅಳಿದು ಇಂದು ಕೇವಲ ಸಣ್ಣ ಗವಿ ಸಾಕ್ಷಿಯಾಗಿ ಉಳಿದಿದೆ. ಇದನ್ನೇ ಅರಿವಿನ ಮನೆ ಎನ್ನುತ್ತಾರೆ. ಗುರು ಬಸವಣ್ಣನವರು ನಿತ್ಯ ಇಷ್ಟಲಿಂಗ ಪೂಜೆಯಲ್ಲಿ ನಿರತರಾಗುತ್ತಿದ್ದ ಈ ಸ್ಥಳದಲ್ಲಿ ಇಂದು ಅವರ ಸುಂದರ ಶಿಲಾ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಲಾಗಿದೆ. ಗವಿಯ ಪಕ್ಕದಲ್ಲೇ ಹಳೆಯ ಬಾವಿ ಇದ್ದು, ಒಳಗಿನಿಂದಲೇ ನೀರು ತರಲು ಅನುಕೂಲವಾಗುವಂತೆ ಸಣ್ಣ ಹಾಗೂ ನಿಗೂಢ ಸುರಂಗ ಮಾರ್ಗವಿದೆ. ಗುರು ಬಸವಣ್ಣನವರ ಇಷ್ಟಲಿಂಗ ಪೂಜೆಗೆ ಇದೇ ಸುರಂಗದಿಂದ ನೀರು ತರಲಾಗುತ್ತಿತ್ತು ಎಂದು ಇತಿಹಾಸ ಹೇಳುತ್ತದೆ. ಶರಣರ ಗವಿಗಳ ಬಳಿ ಇಂತಹ ಬಾವಿಗಳಿರುವುದು ಸಾಮಾನ್ಯ. ಕೆಲವು ಕಡೆ ಗವಿಯಲ್ಲಿಯೇ ಇದ್ದರೆ, ಮತ್ತೆ ಕೆಲವು ಕಡೆ ಗವಿಯ ಪಕ್ಕದಲ್ಲಿರುತ್ತವೆ. ಇಂದು ಗವಿಯೊಳಗೆ ಪ್ರವೇಶಿಸಿದರೆ ಅಲ್ಲಿನ ಜಗಲಿ ಕಟ್ಟೆಯ ಮೇಲೆ ಗುರು ಬಸವಣ್ಣನವರ ಮೂರ್ತಿ ಕಂಗೊಳಿಸುತ್ತಿದೆ. ಗವಿಯ ಹೊಸ್ತಿಲು ದಾಟಿ ಒಳ ಬರುತ್ತಿದ್ದಂತೆಯೇ ಸಾಕು, ಕರುಣಾಮಯಿ ಬಸವಣ್ಣನವರ ಪ್ರಭಾವಳಿಯನ್ನು ಕಣ್ಣಿಗೆ ಕಟ್ಟಿಕೊಳ್ಳುವ ಭಕ್ತರ ಮನಸ್ಸಿಗೆ ಪದಗಳಲ್ಲಿ ವರ್ಣಿಸಲಾಗದಂತಹ ಅದ್ಭುತ ಆನಂದದ ಅನುಭವವಾಗುತ್ತದೆ. ಈ ಅರಿವಿನ ಮನೆಯ ಮಗ್ಗುಲಲ್ಲೇ ಇರುವ ಮತ್ತೊಂದು ಗವಿಯೇ ಶರಣೆ ತಾಯಿ ನೀಲಮ್ಮನವರ ಗವಿ. ನಿಜಭಕ್ತಿ ನೀಲಾ ಎಂದೇ ಜನಪದರಲ್ಲಿ ಪೂಜ್ಯರಾದ ನೀಲಮ್ಮ ತಾಯಿಯವರಿಗೆ ಇಷ್ಟಲಿಂಗದೊಂದಿಗೆ ಅನವರತ ಸಂವಾದ ನಡೆಸುವ ಹಾಗೂ ಅಂತರಂಗವನ್ನು ನಿವೇದಿಸಿಕೊಳ್ಳುವ ವಿಶೇಷ ಗುಣವಿತ್ತು. ಇನ್ನು 3ನೇದೇ ಶರಣೆ ತಾಯಿ ಗಂಗಾಂಬಿಕೆಯವರ ಗವಿ. ಬಳಿ ಬಂದವರ ನೋವನ್ನ ತನ್ನದೇ ನೋವೆಂದು ಬಗೆದು ಸಮಾಧಾನ ಮೂಡಿಸುವ ಕರುಣಾಮಯಿ ಗುಣ ಗಂಗಾಂಬಿಕೆ ತಾಯಿಯವರಲ್ಲಿತ್ತು. ಇದೇ ಅವರ ಇಷ್ಟಲಿಂಗ ಪೂಜೆಯ ಪುಣ್ಯಸ್ಥಾನ ಎಂದು ನಂಬಲಾಗಿದೆ. ಒಟ್ಟಾರೆಯಾಗಿ ಹೇಳಬೇಕೆಂದರೆ ಇವು ಏಕಾಂತದ ಲಿಂಗಾಂಗ ಯೋಗಕ್ಕೆ ಮೀಸಲಾಗಿದ್ದ ಗವಿಗಳು. ಇವುಗಳ ಮೇಲ್ಭಾಗದ ವಿಸ್ತಾರವಾದ ಸ್ಥಳದಲ್ಲೇ ಅಂದಿನ ಬೃಹತ್ ಮಹಾಮನೆ ಇದ್ದಿರಬಹುದು ಎಂಬುದು ಸಂಶೋಧಕರ ಅನಿಸಿಕೆ. ದಿಬ್ಬದ ಬದಿಯಲ್ಲಿ ಕೊರೆದ ಈ ಗವಿಗಳ ಮುಂದಿರುವ ವಿಶಾಲವಾದ ತೆಗ್ಗಿನ ಪ್ರದೇಶವೇ ಇಂದಿನ ಗಂಜಿಕೆರೆ. ಅರಿವಿನ ಮನೆಯಿಂದ ಸ್ವಲ್ಪ ಮುಂದೆ ಸಾಗಿದ್ರೆ ಕ್ರಾಂತಿ ಗಂಗೋತ್ರಿ ಅಕ್ಕನಾಗಮ್ಮನವರ ಗವಿಯ ದರ್ಶನವಾಗುತ್ತದೆ. ಈ ಗವಿಯ ಮುಂದೆಯೂ ದೂರದ ಜನ ವಿಶ್ರಮಿಸಲು ಅನುಕೂಲವಾದ ವಿಶಾಲ ಸ್ಥಳವಿದೆ. ತ್ರಿಪುರಾಂತ ಕೆರೆಯ ಮೇಲಿರುವ ಗವಿಗಳಲ್ಲಿಯೇ ಇದು ಅತ್ಯಂತ ದೊಡ್ಡದು. ಸುಮಾರು 100 ಅಡಿ ಉತ್ತರ ದಕ್ಷಿಣವಾಗಿ ಉದ್ದವಿರುವ ಈ ಬೃಹತ್ ಗವಿಯು ಒಂದು ಕಡೆಯಿಂದ ಪ್ರವೇಶಿಸಿ ಇನ್ನೊಂದು ಕಡೆಯಿಂದ ಹೊರಬರಬಹುದಾದ ವಿಶಿಷ್ಟ ರಚನೆ ಹೊಂದಿದೆ. ಹಾಗೂ ಇದರ ನಡುವೆ ಮತ್ತೊಂದು ಬಾಗಿಲಿದೆ. ಶರಣೆಯೊಬ್ಬರಿಗೆ ಸಂಬಂಧಿಸಿದ ಇಷ್ಟು ದೊಡ್ಡ ಗವಿ ಇದಾಗಿರುವುದು ಗಮನಾರ್ಹ. ಜಗನ್ಮಾತೆ ಅಕ್ಕ ಮಹಾದೇವಿಯವರ ಗವಿಯ ನಂತರದ ಅತಿ ದೊಡ್ಡ ಗವಿ ಇದೇ ಆಗಿದೆ. ದಾಸೋಹದ ಮನೆಯನ್ನು ಅಚ್ಚುಕಟ್ಟಾಗಿ ನಡೆಸುವಲ್ಲಿ ಇವರದು ಪ್ರಮುಖ ಪಾತ್ರ. ಇಂದು ಈ ಗವಿಯನ್ನು ಬಸವ ಕಲ್ಯಾಣ ಪ್ರಾಧಿಕಾರವು
ಸುಂದರವಾಗಿ ಅಭಿವೃದ್ಧಿಪಡಿಸಿದೆ. ಶರಣೆ ಅಕ್ಕನಾಗಮ್ಮನವರ ಗವಿಯ ಬೆನ್ನಿಗೆ ಅಂಟಿಕೊಂಡಂತೆ ತ್ರಿಪುರಾಂತಕೇಶ್ವರ ಗುಡಿಯಿದೆ. ಗುಡಿಯ ಹೊರ ಮಗ್ಗುಲಲ್ಲಿ ಕೆರೆಯೆಡೆಗೆ ಇಳಿದು ನೋಡಿದಾಗ ಗುಡಿಯ ಕೆಳಗೆ ಒಂದು ಗವಿ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಶರಣ ಕಿನ್ನರಯ್ಯನವರು ಅವಸರದಿ ಕುರಿಯನ್ನು ರಕ್ಷಿಸಿದ ಸ್ಥಳ ಈ ಗುಡಿಯೇ ಆಗಿರುವುದರಿಂದ ಆ ಗವಿಯು ಖಂಡಿತವಾಗಿಯೂ ಶರಣ ಕಿನ್ನರಯ್ಯನವರ ಗವಿಯೇ ಆಗಿರುವ ಸಾಧ್ಯತೆ ದಟ್ಟವಾಗಿದೆ. ಬಹುಶಃ ಈ ಐತಿಹಾಸಿಕ ಘಟನೆಯ ನಂತರವೇ ಶರಣ ಕಿನ್ನರಯ್ಯನವರು ಹಳ್ಳಿಖೇಡ ಗ್ರಾಮದಿಂದ ಈಗಿನ ಸ್ಥಳಕ್ಕೆ ತೆರಳಿರಬಹುದು. ಜೀರ್ಣಾವಸ್ಥೆಯಲ್ಲಿದ್ದ ಈ ಮಂದಿರ ಮತ್ತು ಮುಂದಿರುವ ವಿಶಾಲ ಸ್ಥಳವನ್ನು ಪ್ರಾಧಿಕಾರವು ಸುಂದರವಾಗಿ ಅಭಿವೃದ್ಧಿಪಡಿಸಿದ್ದು ದೇವಾಲಯದ ಆವರಣ ಈಗ ರಮಣೀಯವಾಗಿ ತೋರುತ್ತದೆ. ಈ ತ್ರಿಪುರಾಂತಕೇಶ್ವರ ಗುಡಿ ಮತ್ತು ಶರಣೆ ಅಕ್ಕನಾಗಮ್ಮನವರ ಗವಿಯ ನಡುವಿನ ಎತ್ತರದ ಸ್ಥಳದಲ್ಲಿಯೇ ಗುರು ಬಸವಣ್ಣನವರ ಮಹಾಮನೆ ಇರಬೇಕೆಂಬ ಜನರ ದೃಢ ಭಾವನೆ ಸತ್ಯವೆನಿಸುತ್ತದೆ. ಈ ದಿಬ್ಬದ ಮೇಲೆ ನಿಂತು ಕಣ್ಣಾಡಿಸಿದರೆ ತ್ರಿಪುರಾಂತ ಕೆರೆ ಹಾಗೂ ಸುತ್ತಲಿನ ಶರಣ ಸ್ಮಾರಕಗಳು ಸುಂದರವಾಗಿ ತೋರುತ್ತವೆ. ಅಲ್ಲದೆ ವೀರ ಗಣಾಚಾರಿ ಮಡಿವಾಳ ಮಾಚಯ್ಯನವರ ಹೊಂಡ ಇಲ್ಲಿಂದ ನೇರವಾಗಿ ಪಶ್ಚಿಮ ದಿಕ್ಕಿನಲ್ಲಿ ಸ್ಪಷ್ಟವಾಗಿ ಕಾಣುತ್ತದೆ. ಈ ಸ್ಮಾರಕಗಳ ಸಂರಕ್ಷಣೆ ಮತ್ತು ಇತಿಹಾಸದ ಜ್ಞಾನ ಮುಂದಿನ ಪೀಳಿಗೆಗೆ ಸುರಕ್ಷಿತವಾಗಿ ಹಸ್ತಾಂತರವಾಗಲಿ ಎಂಬುದು ಬಸವ ಸಮಿತಿಯ ಆಶಯ. ಇಲ್ಲಿ ಪ್ರಸ್ತುತಪಡಿಸುತ್ತಿರುವ ಈ ಸಂಶೋಧನಾಧಾರಿತ ಮಾಹಿತಿಯನ್ನು ಬಸವ ಸಮಿತಿ ಪ್ರಕಟಿಸಿರುವ 12ನೇ ಶತಮಾನದ ಶರಣ ಸ್ಮಾರಕಗಳು ಎಂಬ ಕೃತಿಯಿಂದ ಪಡೆಯಲಾಗಿದೆ. ಇದರ ಲೇಖಕರು ಗುಲಬರ್ಗಾ ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ವೀರಣ್ಣ ದಂಡೆ ಮತ್ತು ಡಾಕ್ಟರ್ ಜಯಶ್ರೀ ದಂಡೆಯವರು. ಶರಣ ಸ್ಮಾರಕಗಳ ದಿವ್ಯ ಇತಿಹಾಸವನ್ನು ಇನ್ನಷ್ಟು ಅರಿಯಲು ಮುಂದಿನ ವಾರದ ಹೊಚ್ಚ ಸಂಚಿಕೆಯಲ್ಲಿ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಮತ್ತೊಮ್ಮೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು.